ಮಹೇಶ್ ಅಂತ. ಯಾವರು? ಬದನಗುಪ್ಪೆ, ಚಾಮರಾಜನಗರ. ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಯಾಕೆ ಅವ್ರಿಗೆ? ನಮ್ಮ ಮಂಡ್ಯದ ಹುಡುಗ, ಹಳ್ಳಿ ಹುಡುಗ, ರೈತರ ಹುಡುಗ, ಅದಕ್ಕೋಸ್ಕರ ಗಿಲ್ಲಿ ಸಪೋರ್ಟು. ಅಂದರೆ ಮೊದಲೆಲ್ಲ ಹೆಂಗೆ ಅಂದರೆ ಸೀಸನ್ ಎಂಡಿಂಗಲ್ಲಿ ಗೊತ್ತಾಯ್ತು ಯಾರು ವಿನ್ ಆಯ್ತಾರೆ ಅಂತ ಗೊತ್ತಾಯ್ತಿತ್ತು. ಬಟ್ ಇವಾಗ ಸೀಸನ್ ಇನ್ನೂ ಅರ್ಧನೇ ಕಂಪ್ಲೀಟ್ ಆಗಿಲ್ಲ, ಆಗಲೇ ಗಿಲ್ಲಿ 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 ಅಂತವ್ರೆಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ಬಿಗ್ ಬಾಸ್ ಸೀಸನ್ ಶುರುವಾದಾಗ ಒಂದು ತಿಂಗಳಲ್ಲೇ ಅವನದು ಒಂದು ರಿಯಾಲಿಟಿನ ಕರೆಕ್ಟಾಗಿ ತೋರಿಸ್ಬಿಟ್ಟ. ಯಾವುದೇ ಥರದ ಬೂಟಾಟಿಕೆ ಇಲ್ಲ, ಸುಳ್ಳಿಲ್ಲ, ನೇರ. ಇವರ ಇದರಿಂದ ಗಿಲ್ಲಿ ಈಗ ಬಂದಿರೋ ಅತಿಥಿಗಳು ಅವನ್ನ ಟಾರ್ಗೆಟ್ ಮಾಡ್ತಾವ್ರೆ. ಅತಿಥಿಗಳು ಅತಿಥಿಯಾಗಿಲ್ಲ ಅಲ್ಲಿ, ಅವರೊಂಥರ ವಿರೋಧ ಪಕ್ಷದವ್ರು ಆದಂಗೆ ಆಗ್ಬಿಟ್ಟವ್ರು ಈಗ ಅವರು. ಅದರಿಂದ ಗಿಲ್ಲಿ ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಅವನ ಆಟ ಏನು ಬೇಕೋ ಅದು ಆಡ್ತಾವನು ಅಷ್ಟೇ. ಅವನು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ರೋಸ್ಟ್ ಮಾಡೋ ಕಾರ್ಯಕ್ರಮ ಕೊಡ್ತಾರೆ ಬಿಗ್ ಬಾಸು ಗಿಲ್ಲಿಯವ್ರಿಗೂ ಮತ್ತು ಅಶ್ವಿನಿ ಅವ್ರಿಗೂ. ಗಿಲ್ಲಿಯವರು ಚೆನ್ನಾಗಿ ರೋಸ್ಟ್ ಮಾಡ್ತಾರೆ, ಅವಾಗ ರಜತ್ ಅವರು ಟ್ರಿಗರ್ ಆಯ್ತಾರೆ. ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಅದು ರೋಸ್ಟ್ ಮಾಡೋದನ್ನ ಇವರು ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇವ್ರಿಗಿಲ್ಲ. ಇವರು ಕರೆಕ್ಟಾಗಿ ಅದು ತಡ್ಕತೀನಿ ಅಂದರೆ ತಡ್ಕೋಬೋದು. ಅದು ಆಟದ ಥರ ಆಡಬೇಕು. ಇವ್ರು ಏನು ಮಾಡ್ಬಿಟ್ಟಾರೆ, ಅದನ್ನ ಬೇರೆ ವೈಯಕ್ತಿಕ ತಗೊಬಿಟ್ಟವ್ರೆ. ಹೊರಗಡೆ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡ್ಕೊಂಡವ್ರೆ. ಇವರು ಗಿಲ್ಲಿನ ಫುಲ್ ಟಾರ್ಗೆಟ್ ಮಾಡ್ಕೊಂಡು ಕೆಡಿಬೇಕು ಅಂತ ಬಂದವರಲ್ಲಿ. ಅವ್ನು ಯಾವುದೇ ಕಾರಣಕ್ಕೂ ಕೆಡಿಯಲ್ಲ. ಇದ್ದಂಗೆ ಹೇಳ್ತಾನೆ, ಕರೆಕ್ಟಾಗಿ ಆಡ್ತಾನೆ, ಏನು ತೊಂದರೆ ಇಲ್ಲ. ಈಗ ಅಶ್ವಿನಿ ಅವರು ಮತ್ತು ಗಿಲ್ಲಿಯವರು ಅವಾಗ ಜಗಳ ಆಡ್ತಾನೆ ಇರ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಆ ಸಮಯಕ್ಕೆ ಹೆಂಗೆ ಬೇಕು ಹಂಗೆ. ಈಗ ಮೊನ್ನೆ ಅಶ್ವಿನಿ ಅವರು ಗಿಲ್ಲಿನ ಕರೆದ್ಬಿಟ್ಟು ಬಾ ಕೂಲಾಗಿರೋ, ನೆಮ್ಮದಿಯಾಗಿರೋ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳೋರೆ. ಅದು ಆಟದ ಒಂದು ಇದು. ಅಲ್ಲಿ ಯಾರು ಒಬ್ರಿಗೊಬ್ರು ಇದಿಲ್ಲ. ಅಲ್ಲಿ ಚಿಕ್ಕಮ್ಮ ನೆಂಟರು ಎಷ್ಟು ಯಾರೂ ಇಲ್ಲ, ಎಲ್ಲ ಕಂಟೆಂಟೆಸ್ಟ್ಗಳಲ್ಲಿ. ಅದರಿಂದ ಗಿಲ್ಲಿಗೆ ಅವರು ಬಂದು ಸಪೋರ್ಟಾಗಿರು ಅಂತ ಹೇಳೋರು. ರಜತ್ ಅವರು ಗಿಲ್ಲಿಯವ್ರಿಗೆ ಒಂಚೂರು ಮಾತಾಡಿದ್ಕೆ ಅವ್ರಿಗೆ ಟಾರ್ಗೆಟ್ ಮಾಡಿ ಎಲ್ಲ ಮಾತಾಡಿದ್ರಲ್ಲ, ಕ್ಲ್ಯಾಶ್ ಆಯ್ತಲ್ಲ, ಅದೆಲ್ಲ ನೋಡಿಬಿಟ್ಟು ರಜತ್ ಅವ್ರ ಐಡಿಗೆ ಹೋಗ್ಬಿಟ್ಟು ಅವ್ರು ಎಲ್ಲ ಪೋಸ್ಟ್ಗೂ ಗಿಲ್ಲಿ 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 ಅಂತ ಕಮೆಂಟ್ ಹಾಕ್ತಿದ್ದಾರೆ. ಅವರು ಕಮೆಂಟ್ ಬಾಕ್ಸ್ನೇ ಆಫ್ ಮಾಡ್ಕೋಬೇಕು, ಆ ರೇಂಜಿಗೆ ಹಾಕಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಜನ ಜಾಸ್ತಿ ಬಿಗ್ ಬಾಸ್ ನೋಡೋದ್ರಿಂದ ಗಿಲ್ಲಿನ ಫುಲ್ ಟಾರ್ಗೆಟ್ ಮಾಡ್ಕೊಂಡವ್ರೆ ರಜತ್ ಅವರು. ಅದರಿಂದ ಅವರು ಆಟದ ಥರ ಆಡ್ತವ್ರೆ. ಇವರು ವೈಯಕ್ತಿಕ ಮಾಡ್ಕೊಂಡವ್ರೆ. ಅದು ರಜತ್ ಅವ್ರು ಏನೂ ಮಾಡೋಕ್ಕಲ್ಲ. ಅವ್ರು ಡೈಲಾಗೆಲ್ಲ ಹೇಳೋರಲ್ಲ, ರೋಸ್ಟ್ ಮಾಡಬೇಕು ಅಂದರೆ ರೋಸ್ಟ್ ಮಾಡಿರ್ತಾರೆ ಅವರು. ಅವ್ರು ಬಂದಿರೋದೇ ಬಿಟ್ಟು ಊಟ ಉಣ್ಣಕ್ಕೆ ಅಂತ ಅಲ್ಲಿ. ಅದು ಇರೋದೇ ಅಲ್ಲಿ ಆಟನೇ ಅದು. ಮತ್ತು ನಿನ್ನೆ ಉಗ್ರ ಮಂಜು ಅವರು ನೀರನ್ನು ಕಲ್ಲಿ ಲೋಟ ಗ್ಲಾಸ್ ಕೊಡು ಅಂತ ಅಂತಾರೆ. ಆಗ ಗಿಲ್ಲಿಯವರು ಕುಡಿದ್ಬಿಟ್ಟು ಗ್ಲಾಸ್ ಕೊಡ್ತಾರೆ, ಅದಕ್ಕೂ ಜಗಳ ನಡೆಯುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವುದೇ ಅತಿಥಿಗಳು ಯಾವುದೇ ಹೋಟ್ಲಿಗೆ ಹೋಗಲಿ, ರೆಸಾರ್ಟ್ಗೆ ಹೋಗಲಿ, ಟೇಬಲ್ ಮೇಲೆಲ್ಲ ನೀರು ಹಾಕ್ಬಿಟ್ಟು ಚೆಲ್ಲಲ್ಲ. ಇವ್ರಿಗೆ ಗೆಸ್ಟ್ ಅಂತ ಏನಂತಾನೆ ಗೊತ್ತಿಲ್ಲ ಇವ್ರು 5 ಜನಕ್ಕೂ. ಮತ್ತು ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಬೇಕಾದ್ರೆ ನಾವೇ 5 ಜನ, ನೀವುಗಳೇ ಇಷ್ಟು ಜನಕ್ಕೂ ಗೆಸ್ಟಾಗಿ ಬನ್ನಿ, ನೀವು ಇಷ್ಟು ಜನ, ನಾವು 5 ಜನ ನಿಮ್ಮನ್ನು ನೋಡ್ಕೋತೀವಿ, ಆ ತಾಕತ್ ನಮ್ಗೈತೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಗಲ್ಲ, ನೋಡ್ಕೊಳಕ್ಕಾಗಲ್ಲ. ಅವರು ಗಿಲ್ಲಿಯಾಗ ಇವ್ರು ಏನು ಕಾಟ ಕೊಟ್ಟಿರ್ತಾರೆ ಇದ್ರ ಡಬಲ್ ಕೊಟ್ಟಿರ್ತಾರೆ ಅಷ್ಟೇ. ಅದು ಗಿಲ್ಲಿ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳಂಗಿಲ್ಲ. ಗಿಲ್ಲಿದು ಒನ್ ಮ್ಯಾನ್ ಶೋ ಅಂತೀರಾ? ಗಿಲ್ಲಿದು ಶೋ 100ಕ್ಕೆ 100 ಗಿಲ್ಲಿ, 100ಕ್ಕೆ 100 ಗಿಲ್ಲಿ. ಉಗ್ರ ಮಂಜು ಅವರು ನೀರು ಚೆಲ್ಬಿಟ್ರು ಟೇಬಲ್ ಮೇಲೆ ವರ್ಷು ಅಂತ ಹೇಳೋದು, ಅದೆಲ್ಲ ಸರಿ ಅಂತೀರಾ? ಇಲ್ಲ, ಸರಿ ಅಂದರೆ ಇದು ಗಿಲ್ಲಿ ನಟ ಅವರು ಆ ಥರ ಮಾಡ್ತಿದ್ದಾರಲ್ಲ, ಒಂದು ಸ್ವಲ್ಪ ಅವ್ರನ್ನ ಡಮ್ಮಿ ಮಾಡಬೇಕು ಅಂತ ಆ ಥರ ಮಾಡ್ತಿದ್ದಾರೆ ಅಷ್ಟೇ. ಅವ್ರು ಏನಿಲ್ಲ, ಡಮ್ಮಿ ಮಾಡಬೇಕು ಅಂತ ಅಷ್ಟೇ. ಕನ್ನಡ ಬಿಗ್ ಬಾಸಲ್ಲಿ ಈಗ 5 ಜನ ಗೆಸ್ಟ್ನ ಒಳಿ ಕಳಿಸಿದ್ರೆ, 5 ಜನ ಗೆಸ್ಟು ಗಿಲ್ಲಿನ ಒಂಥರ ಟ್ರಿಗರ್ ಮಾಡೋ ರೀತಿ ಮಾಡೋದು, ಮತ್ತು ಗಿಲ್ಲಿ ಅವ್ರನ್ನ ರೋಸ್ಟ್ ಮಾಡಿದ್ದು, ಅದರೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ಸರ್? 5 ಜನ ಅಲ್ಲ, ಅವ್ರು ರೋಸ್ಟ್ ಅಲ್ಲ, 5 ಜನ ಇನ್ನೂ 50 ಜನ ಬಂದರು. ಈ ಸಲ ವಿನ್ನರು ಗಿಲ್ಲಿನೇ. ಯಾಕೆ ಅವರೇ ವಿನ್ನರು ಅಂತ ಹೇಳ್ತಾ ಇದ್ರೆ ಆಗ್ಲೇ? ಅವರು ಆ್ಯಕ್ಟಿಂಗ್ ಹಂಗೈತೆ ಒಳಗಡೆ, ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಹೊರಗಡೆ ಹೆಂಗಿದ್ರು ಒಳಗಡೆನೂ ಹಂಗೆ ತೋರಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಚೇಂಜ್ ಆಫ್ ಏನಿಲ್ಲ. ಕಾಮಿಡಿ ಕಿಂಗ್ ಅವರು, ಅವ್ರನ್ನ ಇವ್ರು ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ರಜತ್ ಅವರು ಗಿಲ್ಲಿ ಅವ್ರಿಗೆ ಒಂಥರ ಬೈಯೋದು ಅದೆಲ್ಲ ಒಂಚೂರು ಕ್ಲಾಶ್ ನಡೀತು ಅವ್ರಿಗೂ. ಬಟ್ ಅದು ನಡೆದ್ಮೇಲೆ ಇಲ್ಲಿ ಗಿಲ್ಲಿ ಫ್ಯಾನ್ಸು ರಜತ್ ಅವ್ರ ಪೇಜ್ಗೆ ಹೋಗ್ಬಿಟ್ಟು ಅವ್ರು ಬರೀ ಗಿಲ್ಲಿ 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 ಅಂತ ಕಮೆಂಟ್ ಹಾಕೋದು ಮಾಡ್ತಾವ್ರೆ. ಏನು ಹೇಳ್ತೀರಾ? ಎಲ್ಲ ಗಿಲ್ಲಿ ಅಭಿಮಾನಿನ ಕೆಣ್ಕಿದ್ರು ಅಂತೀರಾ? ಹೌದು, ಕೆಣ್ಕಂಗೆ ಆಗೈತೆ ಅವರು ಈಗ ಅಲ್ವಾ. ಈಗ ಇವ್ರು ಹೊರಗಡೆ ಹೋಗೋರೆ, ಈಗ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಬೇಕು. ಈಗ ಅಲ್ಲಿ 12 ಜನ ಅವರಲ್ಲ, 12 ಜನನೂ ಒಂದೇ ಥರ ಟ್ರೀಟ್ ಮಾಡಬೇಕು. ಇವರು ಗಿಲ್ಲಿ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾವ್ರೆ ಅಲ್ವಾ. ಅದಕ್ಕೆ ಈಚೆ ನೋಡ್ತಿರೋರ್ಗೆ ಏನು ಅನಿಸ್ತದೆ, ನೋಡಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಾವ್ರಲ್ಲ, ಹಂಗೆ ಅದಕ್ಕೋಸ್ಕರ ನಡೀತಾಯ್ತು ಅಷ್ಟೇ. ಕನ್ನಡ ಬಿಗ್ ಬಾಸಲ್ಲಿ ಈಗ 5 ಜನ ಗೆಸ್ಟ್ ಬಂದಿದ್ದಾರೆ. ಆ ಗೆಸ್ಟ್ನ ಗೆಸ್ಟ್ ರೀತಿ ನೋಡದೆ ಉರಿಸ್ತಾ ಇದ್ದಾರೆ ಗಿಲ್ಲಿ ಅವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಒಂಥರ ಕಾಮಿಡಿ ಆಗಿದೆ, ಆದರೆ ಅದು ಜಾಸ್ತಿ ಅತಿ ಆಯಿತು ಅಂತ ನಮ್ಮ ಅಭಿಪ್ರಾಯ. ಅತಿ ಆಯಿತು ಅಂತ ಯಾಕೆ? ಅಲ್ಲ, ಅದು ಅತಿ ಆಗಬಾರ್ದು ಯಾವುದೇ ಆದ್ರೂ. ಯಾವುದೇ ಈಗ ಅಮೃತನೂ ವಿಷ ಆಗುತ್ತೆ ಒಂದೊಂದು ಸರಿ ಜಾಸ್ತಿ ಆದ್ರಾಗ. ಆದ್ದರಿಂದ ಅದನ್ನು ಎಷ್ಟು ಮಿತಿಯಲ್ಲಿರಬೇಕೋ ಅಷ್ಟು ಮಿತಿಯಾಗಿದ್ದರೆ ಒಳ್ಳೆಯದು. ಅಂದರೆ ಎಲ್ಲ ಏನಂತಾರೆ ಅಂದರೆ ಈಗ ಏನು ಹೇಳ್ತಿದ್ದಾರೆ ಅಂದರೆ ಪ್ರೆಸಿಡೆಂಟು ಗಿಲ್ಲಿ ಅವ್ರದ್ದು ಕಾಮಿಡಿ ಅತಿರೇಕ ಆಗ್ಬಿಟ್ಟಿದೆ, ಆ ಅತಿರೇಕದಿಂದ ಅವರೇ ಮನೆಯಿಂದ ಹೊರಗೆ ಬರೋ ಥರ ಆಯ್ತದೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ?
ಗಿಲ್ಲಿ ಹೊರಗಡೆ ಬಂದರೆ ಬಿಗ್ ಬಾಸೇ ಕ್ಲೋಸು. ಬಿಗ್ ಬಾಸೇ ಕ್ಲೋಸು. ಗಿಲ್ಲಿ ಹೊರಗಡೆ ಬಂದರೆ ಬಿಗ್ ಬಾಸ್ ನಡೀತಾ ಇರೋದೇ ಗಿಲ್ಲಿಯಿಂದ. ಅವನು ಹೊರಗಡೆ ಬಂದರೆ ಬಿಗ್ ಬಾಸ್ನೇ ಯಾರೂ ನೋಡಲ್ಲ ಅಂತ ನಮ್ಮ ಅಭಿಪ್ರಾಯ. ಈಗ ಈ ಜನ ಗೆಸ್ಟ್ ಹೋಗಿದಾರಲ್ಲ ಯಾವ ಥರ ಆಡ್ತಿದ್ದಾರೆ, ಏನು ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಚೆನ್ನಾಗಿ ಆಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ನಡೀತಾ ಇದೆ, ಚೆನ್ನಾಗಿನೇ ಇದೆ. ನಿಮ್ಗೆ ಯಾರು ವಿನ್ ಆಗ್ಬೋದು ಅನ್ಸುತ್ತೆ? ನಮಗೆ ಗಿಲ್ಲಿನೇ ವಿನ್ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಹಾಂ, ಯಾಕೆ ಗಿಲ್ಲಿನೇ ವಿನ್ ಆಗ್ಬೇಕಂತೀರಾ? ಅಂದರೆ ಎಲ್ಲರೂ ಒಂದೊಂದು ಫೀಲ್ಡಲ್ಲಿ ಬಂದಿರೋದ್ರಿಂದ ಇವನು ಒಂದು ಸ್ವಲ್ಪ ಇರೋದ್ರಿಂದ ಅವ್ನು ನಮಗೆ ಗಿಲ್ಲಿ, ನಮ್ಮ ಜಾಸ್ತಿ ಅಭಿಪ್ರಾಯ ಗಿಲ್ಲಿ. ಹಳ್ಳಿಯವರು ಬಿಟ್ಕೊಡ. ಹಾಂ, ಹಳ್ಳಿಯವ್ರು ಬಿಟ್ಕೊಡೋಣ ಅಂತಲ್ಲ, ಅವನ ಅವಶ್ಯಕತೆ ಇದೆ, ಗೆದ್ದು ಉಪಯೋಗಿಸ್ಕೊಳ್ಳೋಂಥ ಅವಶ್ಯಕತೆ ಅವ್ರಿಗಿದೆ ಗಿಲ್ಲಿ. ಅವ್ರಿಗಿದೆ. ಬೇರೆಯವ್ರಿಗೆ ಕೊಟ್ಟರೆ ಅದರಲ್ಲಿ ಏನೂ ಉಪಯೋಗ ಇಲ್ಲ. ಅವರೆಲ್ಲ ಸುಮ್ಮನೆ ಏನೋ ಒಂಥರ ಇದು ಆ ಪ್ರಚಾರಕ್ಕೋಸ್ಕರ ಬಂದಿರೋರು ಬೇರೆಯವರೆಲ್ಲ. ಇವನು ಸ್ವಲ್ಪ ಜೀವನಕ್ಕೆ ಕಟ್ಕೊಳಕ್ಕೆ ಬಂದಿರೋದು ಗಿಲ್ಲಿಯವರು. ಈಗ ಅಶ್ವಿನಿ ಅವರು ಗಿಲ್ಲಿಯವರು ಸ್ವಲ್ಪ ಜಗಳ ಆಡ್ತಾನೇ ಇದ್ರು ಅವಾಗವಾಗ. ಬಟ್ ಈಗ ಗೆಸ್ಟ್ಗಳು ಮನೆಗೆ ಬಂದಮೇಲೆ ಇವರಿಬ್ಬರೇ ಒಳಗಡೆ ಡ್ಯಾನ್ಸ್ ಮಾಡೋದು, ಕೂತ್ಕೊಂಡು ಮಾತಾಡೋದು, ಅಂದರೆ ಜರ ಕ್ಲೋಸ್ ಆಗೋ ರೀತಿ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಬಿಗ್ ಬಾಸ್ ಅಂದಮೇಲೆ ಇವತ್ತು ಜಗಳ ಆಡ್ತಾರೆ, ನಾಳೆ ಒಂದಾಯ್ತಾರೆ ಅಂತ ಪ್ರತಿ ಬಿಗ್ ಬಾಸ್ನಲ್ಲೂ ಇರೋದೆ. ಇವತ್ತು ಜಗಳ ಆಡೋ ನಾಳೆ ಒಂದೇ ಆಯ್ತಾರೆ. ಆದರೆ ಅದು ಕಾಮನ್. ಆಟ ಇದ್ದಾಗ ಆಟ ಆಡಬೇಕು, ಕಾಮಿಡಿ ಮಾಡಾಗ ಜಗಳ ಆಡಬೇಕು, ಅವೆಲ್ಲ ಮಾಮೂಲಿ. ಓಕೆ, ಬಿಗ್ ಬಾಸಲ್ಲಿ ಯಾರು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಅಂತೀರಾ? ಬಿಗ್ ಬಾಸಲ್ಲಿ ಚೆನ್ನಾಗಿರೋದು ಗಿಲ್ಲಿ ಕಾವ್ಯನೇ. ಗಿಲ್ಲಿ ಕಾವ್ಯನೇ ಚೆನ್ನಾಗಿರೋದು. ಯಾಕೆ ಅವ್ರದ್ದು ಹೇಳಿದ್ರಿ? ಅಲ್ಲ, ಅವರು ಫ್ರೆಂಡಾಗಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಜಾಸ್ತಿ ಬೇರೆ ಥರ ಏನಿಲ್ಲ. ಈಗ ಹೋದ ಸೀಸನಲ್ಲಿ ಈ ಥರ ಆ ಥರ ಏನಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿ ಫ್ರೆಂಡ್ಶಿಪ್ ಆಗಿದ್ದಾರೆ ಅವರು. ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಈ ವೀಕು ಮೋಸ್ಟ್ಲಿ ಧ್ರುವಂತ್ ಬರ್ಬೋದು ಅಂತ ನಮ್ಮ ಇಷ್ಟ. ಯಾಕೆ ಅವ್ರನ್ನ ಹೇಳ್ತಾ ಇದ್ದೀರಾ? ಅಂದರೆ ಅವನು ಎಲ್ಲ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಈಗ. ಅದಕ್ಕೆ ಸಲುವಾಗಿ ಅವನ್ನೇ ಎಲ್ಲ ಇದು ಮಾಡ್ತಾ ಇರೋದ್ರಿಂದ ಅವ್ನು ಬರ್ಬೋದು ಅಂತ ನಮ್ಮ ಅಭಿಪ್ರಾಯ. ಈಗ ಧ್ರುವಂತ್ ಅವರು ರಕ್ಷಿತಂಗೆ ಪದೇ ಪದೇ ನೀನು ಕನ್ನಡ ಬರುತ್ತೆ, ಡ್ರಾಮಾ ಮಾಡ್ತಿದ್ಯಾ, ಅದು ಭಾರಿ ಮೊಕೋಡ ಆಡ್ತಿದ್ಯಾ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಗೆ ಹಂಗೆ ಅನ್ಸುತ್ತಾ? ಹೌದು, ಅವಳು ಫಸ್ಟು ಚೆನ್ನಾಗೇ ಮಾತಾಡ್ದ ಅವಳ ಜೊತೆಗೆ. ಇತ್ತೀಚೆಗಂತೂ ಅವಳನ್ನ ಭಾರಿ ಟೀಸ್ ಮಾಡ್ತಾ ಇದ್ದಾನೆ. ಒಂಥರ ಅಭಿಪ್ರಾಯ ಕೀಳಾಗಿ ನೋಡ್ತಾ ಇದ್ರಿಂದ ಮೋಸ್ಟ್ಲಿ ಅವ್ನು ಬರ್ಬೋದು ಅಂತ. ಓಕೆ, ಟಾಪ್ 1 ಟಾಪ್ 2 ಯಾರು ಬರ್ಬೋದು ಅಂತೀರಾ? ಟಾಪ್ 1 ಗಿಲ್ಲಿ ಬರಬೇಕು ಅಂತ ನಮ್ಮ ಅಭಿಪ್ರಾಯ. ಟಾಪ್ 2 ಇವನು ಧನುಷ್. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿನೇ. ಯಾಕೆ ಅವರೇ? ಎಲ್ಲ ಆಟದಲ್ಲಿ, ಸ್ಪೋರ್ಟ್ಸಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾತುಕತೆಯಲ್ಲಿ ಆಡ್ತಾ ಇದ್ದಾರೆ, ಎಲ್ಲ ಜೊತೆಲೂ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಗಿಲ್ಲಿ ವಿನ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ, ಈಗ 5 ಜನ ಗೆಸ್ಟಾಗಿ ಬಂದಿದ್ದಾರೆ ಈ ವಾರ. ಗೆಸ್ಟಾಗಿ ಬಂದಿರೋರನ್ನ ಗೆಸ್ಟಾಗಿ ನೋಡ್ಕೊಳ್ಳೆ ಚೆನ್ನಾಗಿ ಉರಿಸ್ತಿದ್ದಾರೆ ಅಂತಾರೆ ಗಿಲ್ಲಿಯವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೆಲ್ಲ ಸುಳ್ಳು. ಎಲ್ಲ ಗಿಲ್ಲಿ ಮೇಲೆ ಓಪಿರೋದ್ರಿಂದ ಆಡಿ ಗಿಲ್ಲಿನ ಇದು ಮಾಡಬೇಕು ಅಂದ್ಬಿಟ್ಟು ಇದು ಮಾಡ್ತಾವ್ರೆ ಅಷ್ಟೇ. ಈಗ ಗಿಲ್ಲಿ ಅದೇ ಟೇಬಲ್ ಮೇಲೆ ನೀರು ಚೆಲ್ಬಿಟ್ಟು ಅದನ್ನ ಒರೆಸೋ ಅನ್ನೋದು, ಅದೆಲ್ಲ ನೋಡ್ರಿ ಏನು ಅನಿಸುತ್ತೆ? ಅವೆಲ್ಲ ಸುಮ್ಮನೆ ಅವರು ಅದೇ ಗಿಲ್ಲಿ ಆಗದೇ ಉದ್ದೇಶಕ್ಕೆ ಸಲುವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಸ್ಪಂದನ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಯಾಕಂದರೆ ಅವರು ಸರಿಯಾಗಿ ಸ್ಪೋರ್ಟ್ಸ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಸರಿಯಾಗಿ ಯಾರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡು ಇದು ಮಾಡ್ತಾ ಇಲ್ಲ. ಅದರಿಂದ ಅವ್ರು ಸ್ವಲ್ಪ ಕಮ್ಮಿ ಆಟದಲ್ಲಿ. ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಅಶ್ವಿನಿ ಅವ್ರು ಬರ್ಬೋದು. ಟಾಪ್ 1 ಗಿಲ್ಲಿನೇ. ಟಾಪ್ 2 ಕಾವ್ಯ ಬರ್ಬೋದು.